ನಾಳೆ ನಡೀತಕ್ಕಂಥ ಬಸವಾದಿ ಶರಣರ ಒಂದು ಕಾರ್ಯಕ್ರಮ ಬಬಲೇಶ್ವರ ಗ್ರಾಮದಲ್ಲಿ ಹಮ್ಮಿಕೊಂಡ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಮೂಲೆಯಿಂದ ಬರ್ತಕ್ಕಂಥ ಎಲ್ಲ ಪರಮ ಪೂಜ್ಯರು 350ಕ್ಕೂ ಹೆಚ್ಚು ಪರಮ ಪೂಜ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥದ್ದು. ವಿಶೇಷವಾಗಿ 4,000ರಿಂದ 5,000ಕ್ಕಿಂತ ಒಳಗಡೆ ಹೆಚ್ಚು ಸುಮಂಗಳ ತಾಯಂದ್ರ ಕುಂಭಮೇಳವನ್ನು ಗಾಂಧಿ ಸರ್ಕಲ್ನಿಂದ ನೇರವಾಗಿ ಬಬಲೇಶ್ವರ ಗ್ರಾಮದಲ್ಲಿ ಹಮ್ಮಿಕೊಂಡು ವೇದಿಕೆ ಮುಖಾಂತರ ಬರ್ತಕ್ಕಂಥದ್ದು ಇದೊಂದು ಕಾರ್ಯಕ್ರಮ. ವಿಶೇಷವಾಗಿ ನನ್ನ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಹಿಂದುತ್ವ ಬಗ್ಗೆ ಹೋರಾಟದ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜಾಪುರ ಜಿಲ್ಲೆಯೆಂದು ಕೂಡ ಪರಮ ಪೂಜ್ಯರ ಸಮ್ಮುಖದಲ್ಲಿ ಇವತ್ತು ಆಶೀರ್ವಾದವನ್ನು ಪಡೀಲಿಕ್ಕೆ ನಮ್ಮ ಕನ್ನೇರಿ ಮಠದ ಶ್ರೀಗಳು ಪರಮ ಪೂಜ್ಯ ಕಾಡಸಿದ್ದೇಶ್ವರ ಶ್ರೀಗಳ ಒಂದು ನಿರ್ಬಂಧವನ್ನು ಹೇರಿದರು ಬಿಜಾಪುರ ಜಿಲ್ಲೆಯಿಂದ. ಅದು 14ನೇ ತಾರೀಕಿಂದ ಮುಕ್ತಾಯ ಹೊತ್ತು. ಆ ಸಂದರ್ಭದಲ್ಲಿ ನಾವು ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಿಂದ ಅವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಪರಮ ಪೂಜ್ಯರ ನೇತೃತ್ವದಲ್ಲಿ ಎಲ್ಲ ಪರಮ ಪೂಜ್ಯರ ನೇತೃತ್ವದಲ್ಲಿ ನಾವು ಅವರಿಗೆ ಇವತ್ತು ನಮ್ಮ ಬಬಲೇಶ್ವರಕ್ಕೆ ಆಹ್ವಾನ ಮಾಡಿದ್ದೀವಿ. ಆ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಇದು ಯಾವುದೇ ಭಾರತೀಯ ಜನತಾ ಪಕ್ಷ JDS ಕಾಂಗ್ರೆಸ್ಸು ಅಂತಕ್ಕಂಥದ್ದು ಯಾವುದೂ ಇಲ್ಲ. ಜಾತ್ಯತೀತವಾಗಿ ಎಲ್ಲ ಸಮಾಜದ ಪ್ರಮುಖರು ಕೂಡಿ ನಾಳೆ 29ನೇ ತಾರೀಕಿನ ದಿವಸ ಮಧ್ಯಾಹ್ನ 1 ಗಂಟೆಗೆ ಈ ಕಾರ್ಯಕ್ರಮ ಶುರು ಆಗ್ತದೆ. ಆ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಶೋಭೆ ತರಬೇಕಂತೇಳಿ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಮುಖರು ಹೋರಾಟದಲ್ಲಿ ಭಾಗಿಯಾಗ್ತಕ್ಕಂಥವ್ರು ಮತ್ತು ಹಿಂದುತ್ವ ಅಂತಕ್ಕಂಥ ಇದೇನು ಹಮ್ಮಿಕೊಂಡಿದೆ, ಇದು ಸಮಾಜ ಒಡೆಯುವ ಕಾರ್ಯಕ್ರಮ ಏನು ಮಾಡಲಿಕ್ಕತ್ತಾರೆ. ಅದಕ್ಕೆ ಪರಮ ಪೂಜ್ಯ ಕಾಡಸಿದ್ದೇಶ್ವರ ಶ್ರೀಗಳ ಸನ್ನಿಧಿಯಲ್ಲಿ ಇದನ್ನು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ಈ ನಾಳೆ ಕಾರ್ಯಕ್ರಮ ಬಹುಸಂಖ್ಯೆಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತೇಳಿ ಎಲ್ಲರಿಗೂ ನನ್ನ ವೈಯಕ್ತಿಕವಾಗಿ ಮತ್ತು ಎಲ್ಲ ಪ್ರಮುಖರ ಹಿತದೃಷ್ಟಿಯಿಂದ ನಾನು ಅವರಿಗೆಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತೀನಿ. ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತೀನಿ. 100% ಕನ್ನೇರಿ ಶ್ರೀಗಳು ಬರ್ತಾರೆ. ಆ ಕನ್ನೇರಿ ಶ್ರೀಗಳ ನೇತೃತ್ವದಲ್ಲಿ ಕಾರ್ಯಕ್ರಮ ಮಾಡ್ತೀವಿ. ಮೆರವಣಿಗೆ ಮುಖಾಂತರ ಅದನ್ನು ನಾವು ಮಾಡ್ಕೋಬೇಕಂತೇಳಿ ತೀರ್ಮಾನ ಮಾಡಿದ್ದೀವಿ. ಪ್ರಮುಖರ ಕುಂಭಮೇಳ ಮತ್ತು ಪ್ರಮುಖರ ಎಲ್ಲರ ಸನ್ನಿಧಿಯಲ್ಲಿ ನಾವು ಅವ್ರನ್ನ ಬಿಜಾಪುರ ಬಬಲೇಶ್ವರ ಗ್ರಾಮದಲ್ಲಿ ಅವರಿಗೆ ಸ್ವಾಗತವನ್ನು ಕರ್ಕೊಂಡು ಅವ್ರ ಮುಖಾಂತರನೇ ವೇದಿಕೆ ಮೇಲೆ ಅವ್ರು ಕರ್ಕೊಂಡ್ಬಂದು ಸನ್ಮಾನ ಕೂಡ ನಾವು ಮಾಡ್ತೀವಿ. ಇನ್ನಷ್ಟು ಸುದ್ದಿಗಾಗಿ ನಮ್ಮ News 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.